ನೋಡಿ ಎಷ್ಟೊಂದು ಸೈಂಟಿಫಿಕ್ ಆಗಿರುವಂಥ ಕನ್ಸೆಪ್ಟ್. ನೀವು ತಿನ್ನುವಾಗ ಏನಾದರೂ ನೀವು ನಗ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದರೆ ನಮ್ಮ ಫುಡ್ಡಿಂದ ವಿಂಡ್ ಪೈಪಿಗೆ ಹೋಗುವ ಸಾಧ್ಯತೆಗಳಿರುತ್ತೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮನ್ನೇ ಹೊಡೆದಾಕ್ಬಿಟ್ಟು ರೋಗವನ್ನ ಕಾಸ್ ಮಾಡುವಂಥದ್ದು. ಗಮನ ಇಟ್ಟು ಬಿಟ್ಟು ತಿನ್ನುವುದಕ್ಕೆ ನಾವು ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೇವೆ, ಸಂಕ್ಷಿಪ್ತವಾಗಿ ಹೇಳಿದೆ. ಇನ್ನು ಇದನ್ನ ನಾವು ಯಾಕೆ ಮಾಡ್ತಾ ಇಲ್ಲ? ನಮಗೆ ಕೆಲಸದ ಒತ್ತಡ ಇಲ್ಲ ಸರ್, ಇದು ಟಾಸ್ಕ್ ಕಂಪ್ಲೀಟ್ ಮಾಡಲೇಬೇಕು, ಇದೇ ಇಂಪಾರ್ಟೆಂಟ್ ಸರ್ ನನಗೆ, ಈ ಟಾಸ್ಕನ್ನು ನಾನು ಕಂಪ್ಲೀಟ್ ಮಾಡಿದ ಮೇಲೆ ನಾನು ಊಟ ಮಾಡ್ಬೋದು, ಅಥವಾ ಅದನ್ನ ಮಾಡ್ತಾ ನಾನು ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಮಲ್ಟಿ ಟಾಸ್ಕಿಂಗ್ ಆಗ್ತಾನೆ ಇರುತ್ತೆ. ಲ್ಯಾಪ್ಟಾಪ್ ಮುಂದೆನೋ, ಟಿವಿ ಮುಂದೆನೋ, ಅಥವಾ ಮೊಬೈಲ್ ಮುಂದೆನೋ, ಅಥವಾ ಯಾರ ಜೊತೆ ಹರಟೆ ಹೊಡ್ಕೊಂಡ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟು ತಿಂತಾ ಇರ್ತೇವೆ. ಸೊ ಇದೆಲ್ಲ ಕೂಡ ಆಯುರ್ವೇದದ ಪ್ರಕಾರ ನಿಷಿದ್ಧ. ನೋಡಿ ಎಷ್ಟೊಂದು ಸೈಂಟಿಫಿಕ್ ಆಗಿರುವಂಥ ಕನ್ಸೆಪ್ಟ್. ನೀವು ತಿನ್ನುವಾಗ ಏನಾದರೂ ನೀವು ನಗ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದರೆ ನಮ್ಮ ಫುಡ್ಡಿಂದ ವಿಂಡ್ ಪೈಪಿಗೆ ಹೋಗುವ ಸಾಧ್ಯತೆಗಳಿರುತ್ತೆ. ಆಹಾರ ಲಂಗ್ಸ್ ಅಲ್ಲಿ ಹೋಯ್ತು ಅಂತ ಹೇಳಿದರೆ ಅದು ಅವಾಗ ಆಸ್ಪಿರೇಷನ್ ಆಗುವ ಸಾಧ್ಯತೆಗಳಿರುತ್ತೆ.